ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಮತ್ತು ನಿಮ್ಮನ್ನು ಅಮೇರಿಕಾದಲ್ಲಿ ಇರುವಂತಹ ಸೈನ್ಸ್ ಸೆಂಟರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಮುಂಚೆನೂ ಒಂದು ಸಲ ಬಂದಿದ್ವಿ, ಇದು ಸೆಕೆಂಡ್ ಟೈಮ್ ಬರ್ತಾ ಇದ್ದೀವಿ. ಈ ವರ್ಷ ನಾವು ಇಯರ್ಲಿ ಪಾಸ್ ತೊಗೊಂಡಿದ್ದೀವಿ. ಮಲ್ಟಿಪಲ್ ಎಂಟ್ರೀಸ್ ಇರುತ್ತೆ, ಸೊ ವರ್ಷದಲ್ಲಿ ಎಷ್ಟು ಸಲ ಆದ್ರೂ ಬಂದು ಹೋಗ್ಬೋದು. ಹಾಗೆಯೇ ಮಕ್ಕಳ ಜೊತೆ ಮತ್ತು ಫ್ಯಾಮಿಲಿ ಜೊತೆ ಇಡೀ ದಿನ ಕಳೆಯೋಕ್ಕೆ ಇದು ಒಂದು ಬೆಸ್ಟ್ ಸ್ಪಾಟ್ ಅಂತ ಹೇಳ್ತೀನಿ. ಸೊ ಒಳಗೆ ಬರ್ತಿದ್ದ ಹಾಗೆ ನಮಗೆ ಎದುರಾಗೋದೇ ಒಂದು ಡೈನೋಸರ್ ಮಿಸ್ಟ್ರೀಸ್. ಇಲ್ಲಿರೋ ಆ ದೈತ್ಯಾಕಾರದ ಮೂಳೆಗಳು, ಅಸ್ಥಿ ಪಂಜರಗಳನ್ನು ನೋಡಿದರೆ ಅಚ್ಚರಿ ಅನಿಸುತ್ತೆ. ಮಕ್ಕಳಿಗಂತೂ ಇದು ಸಖತ್ ಇಷ್ಟ ಆಗೋ ಜಾಗ. ಹಾಗೆಯೇ ಸ್ವಲ್ಪ ಮುಂದೆ ಬಂದರೆ ನ್ಯೂಟನ್ಸ್ ಆ್ಯಲಿ ಅಂತ ಇದೆ. ಇಲ್ಲಿ ಬರೀ ನೋಡಿ ಹೋಗೋದಲ್ಲ, ಪ್ರತಿಯೊಂದನ್ನು ನಾವೇ ಮಾಡಿ ಕಲಿಬೋದು. ಫಿಸಿಕ್ಸ್ ಅಂದರೆ ಇಷ್ಟು ಸುಲಭನ ಅನ್ನೋ ರೇಂಜ್ಗೆ ಇಲ್ಲಿ ಆಟಗಳನ್ನು ಡಿಸೈನ್ ಮಾಡಿದ್ದಾರೆ. ದೊಡ್ಡವರಿಗೂ ಕೂಡ ಇಲ್ಲಿ ಸಖತ್ ಮಜಾ ಕೊಡುತ್ತೆ ಅಂತ ಹೇಳ್ತೀನಿ. ಸ್ವಲ್ಪ ಹೊತ್ತು ನಡ್ಕೊಂಡು ಸುಸ್ತಾಗಿದ್ದರೆ ಇಲ್ಲಿನ ಡೇವಿಸ್ ಪ್ಲಾನೆಟೋರಿಯಂಗೆ ಹೋಗ್ಬೋದು. ಆರಾಮಾಗಿ ಕೂತು ಬಾಹ್ಯಾಕಾಶದ ಅದ್ಭುತಗಳನ್ನು ನೋಡ್ತಾ ಇದ್ದರೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಹಾಗೆಯೇ ಮೇಲ್ಗಡೆ ಹೋದರೆ ಅಬ್ಸರ್ವೇಟ್ರಿ ಸೆಕ್ಷನ್ ಇದೆ. ಸೊ ಅಲ್ಲಿ ಹೋದರೆ ಇನ್ನರ್ ಹಾರ್ಬರ್ ವ್ಯೂನ ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಟೆಲಿಸ್ಕೋಪ್ ಮೂಲಕ ನಾವು ನಕ್ಷತ್ರಗಳನ್ನು ನೋಡ್ಬೋದು. ಆ ಒಂದು ಕ್ಷಣ ನಿಜಕ್ಕೂ ಸ್ಪೆಷಲ್ ಅಂತ ಅನಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಇಲ್ಲಿಗೆ ಬರೋ ಮುಂಚೆನೇ ನಾವು ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ. ಅಪ್ರಾಕ್ಸಿಮೇಟ್ಲಿ ಒಂದು $30 ಹಾಗೆ ಒಬ್ಬೊಬ್ಬರಿಗೆ ಖರ್ಚಾಗುತ್ತೆ. ಸೊ ಇಲ್ಲಿಗೇನಾದರೂ ನಾವು ಕಾರಲ್ಲಿ ಬರೋದಾದರೆ ಹತ್ತಿರದಲ್ಲಿರೋವಂಥ ಗರಾಜ್ಗಳಲ್ಲಿ ನಾವು ಪಾರ್ಕ್ ಮಾಡ್ಬೋದು. ಮ್ಯೂಸಿಯಂನಲ್ಲಿ ಪಾರ್ಕಿಂಗ್ ಟಿಕೆಟ್ನ ವ್ಯಾಲಿಡೇಟ್ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ನಾವು ಸ್ವಲ್ಪ ದುಡ್ಡು ಉಳಿಸ್ಬೋದು ಅಂತ ಹೇಳ್ತೀನಿ. ನಮಗಂತೂ ಈ ಒಂದು ರಿಯಲ್ ಎಕ್ಸ್ಪೀರಿಯೆನ್ಸ್ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಯಾವುದಾದ್ರೂ ಮುಂದಿನ ಮಿನಿ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್.